ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಪ್ರಪಂಚದಲ್ಲಿ ಎಷ್ಟೋ ಆಚಾರ ವಿಚಾರಗಳು, ವಿಚಿತ್ರವಾದ ಪದ್ಧತಿಗಳು ನಡೆದಿವೆ ಮತ್ತು ಈಗಲೂ ಕೂಡ ನಡೀತಾ ಇರುತ್ತೆ. ಇನ್ನು ಈ ಮೀಡಿಯಾ ಬಂದ ಮೇಲೆ ಅಂತೂ ಜಗತ್ತಿನ ಮೂಲೆ ಮೂಲೆಯಲ್ಲಿ ಏನೇನು ನಡೆಯುತ್ತಿದೆ ಎಂದು ಗೊತ್ತಾಗ್ತಿದೆ. ಈಗ ಅಂಥದ್ದೇ ಒಂದು ವಿಶಿಷ್ಟವಾದ ಪದ್ಧತಿಯೊಂದು ನಡೆದುಕೊಂಡು ಬರುತ್ತಿದೆ. ಅದೇನೆಂದರೆ, ಈ ಒಂದು ದೇಶದ ನಗರದ ಒಂದು ಜನಾಂಗದವರಲ್ಲಿ ಮದುವೆ ವಯಸ್ಸಿಗೆ ಬರುವ ಪ್ರತಿ ಪುರುಷನು ಒಂದು ಕತ್ತೆಯ ಜೊತೆ ಶಾರೀರಿಕ ಸಂಬಂಧ ಬೆಳೆಸಬೇಕು. ಒಂದು ವೇಳೆ ಬೆಳೆಸಿಲ್ಲ ಅಂದರೆ ಅವನಿಗೆ ಮತ್ಯಾರೂ ಹುಡುಗಿಯನ್ನು ಕೊಡುವುದಿಲ್ಲ ಮತ್ತು ಅವನು ಮದುವೆಗೆ ಯೋಗ್ಯನಲ್ಲ ಎಂದು ಅವನನ್ನು ಶಾಶ್ವತವಾಗಿ ಮದುವೆಯಿಂದ ಬಹಿಷ್ಕರಿಸುತ್ತಾರೆ. ಸದ್ಯ ಈ ವಿಶಿಷ್ಟ ಸಂಪ್ರದಾಯದಿಂದ ಜಗತ್ತಿನೆಲ್ಲೆಡೆ ಈ ಒಂದು ವಿಷಯ ಸದ್ದು ಮಾಡುತ್ತಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅದು ಯಾವ ದೇಶ, ಯಾವ ನಗರ, ಯಾವ ಜನಾಂಗ, ಈ ಆಚರಣೆಯ ಮೂಲ ಉದ್ದೇಶ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರ, ವಿಷಯಕ್ಕೆ ಹೋಗೋಣ. ಕೆರೆಬಿಯನ್ ದೇಶದ ಕೊಲಂಬಿಯಾದ ನಗರದಲ್ಲಿ ಕಾರ್ಟೆಜಿನಾ ಎಂಬ ಒಂದು ಜನಾಂಗದಲ್ಲಿ ಈ ಪದ್ಧತಿ ಜಾರಿಯಲ್ಲಿದೆ. ಕಾರ್ಟೆಜಿನಾದಲ್ಲಿ ಒಂದು ಬಂದರಿದ್ದು ಅದನ್ನು ಹೊರತುಪಡಿಸಿ ಮತ್ತೇನು ವಿಶೇಷತೆ ಇರಲಿಲ್ಲ. ಆದರೆ ತನ್ನ ಸಂಪ್ರದಾಯದಿಂದ ಜಗತ್ತಿನೆಲ್ಲೆಡೆ ಸುದ್ದಿ ಮಾಡ್ತಿದೆ ಈ ಕಾರ್ಟೆಜಿನಾ. ಮದುವೆಗೆ ಮುನ್ನ ಅಥವಾ ಯಾವುದೇ ಮಹಿಳೆ ಜೊತೆ ಶಾರೀರಿಕ ಸಂಬಂಧ ಬೆಳೆಸುವ ಮೊದಲು ಪುರುಷರು ಕತ್ತೆ ಜೊತೆ ಶಾರೀರಿಕ ಸಂಬಂಧ ಬೆಳೆಸಲೇಬೇಕು. ಈ ಬಗ್ಗೆ ಇಲ್ಲಿನ ಮಹಿಳೆಯರು ಕೂಡ ಯಾವುದೇ ವಿರೋಧ ವ್ಯಕ್ತಪಡಿಸುವುದಿಲ್ಲ. ಮಹಿಳೆ ಜೊತೆ ಸಂಬಂಧ ಬೆಳೆಸುವುದಕ್ಕಿಂತ ಕತ್ತೆ ಜೊತೆ ಸಂಬಂಧ ಬೆಳೆಸುವುದು ಇಲ್ಲಿನವರಿಗೆ ಬಹಳ ಮುಖ್ಯವಾಗಿದೆ. ಇದನ್ನು ಪ್ರತಿಯೊಬ್ಬೊಬ್ಬರೂ ಕಾನೂನಿನಂತೆ ಪಾಲಿಸಲಾಗುತ್ತದೆ. ಕತ್ತೆ ಜೊತೆ ಸಂಬಂಧ ಬೆಳೆಸಲು ಕಾರಣ, ಈ ಪದ್ಧತಿ ಹಿಂದೆ ಅಚ್ಚರಿಯ ಕಾರಣವೊಂದನ್ನು ಇಲ್ಲಿನವರು ನಂಬಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಹುಡುಗ ಕತ್ತೆ ಜೊತೆ ಶಾರೀರಿಕ ಸಂಬಂಧ ಬೆಳೆಸಿದಲ್ಲಿ ಆತನ ಖಾಸಗಿ ಅಂಗದ ಉದ್ದ ಹೆಚ್ಚಾಗುತ್ತದೆ. ಇದರಿಂದ ಪತ್ನಿ ಜೊತೆ ಆತ ಸುಖವಾಗಿ ದಾಂಪತ್ಯ ಜೀವನ ನಡೆಸಬಹುದು ಮತ್ತು ಯಾವುದೇ ಸಮಸ್ಯೆ ದಂಪತಿ ಮಧ್ಯೆ ಬರೋದಿಲ್ಲ ಎಂದು ಅವರು ನಂಬುತ್ತಾರೆ. ಹಾಗೆಯೇ ಹುಡುಗ ಮುಂದೆ ಸಲಿಂಗಕಾಮಿ ಆಗುವುದಿಲ್ಲ ಎಂಬುದು ಅವರ ನಂಬಿಕೆ. ವಿಶೇಷವೆಂದರೆ ಈ ಭಾಗದ ವೈದ್ಯರು ಕೂಡ ಇದನ್ನೇ ನಂಬುತ್ತಾರೆ. ಹಾಗೆಯೇ ಮದುವೆಗೆ ಮೊದಲು ಕತ್ತೆ ಜೊತೆ ಸಂಬಂಧ ಬೆಳೆಸಲು ಯುವಕರ ಮೇಲೆ ವೈದ್ಯರು ಒತ್ತಡ ಹೇರುತ್ತಾರೆ. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ. ಬೇರೆ ದೇಶಗಳಲ್ಲಿ ಇದು ಕಾನೂನು ಬಾಹಿರವಾಗಿದ್ದು ಪ್ರಾಣಿ ಜೊತೆ ಶಾರೀರಿಕ ಸಂಬಂಧ ಬೆಳೆಸಿದ ವ್ಯಕ್ತಿಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತದೆ. ಆದರೆ ಇಲ್ಲಿ ಈ ಪದ್ಧತಿ ನೂರಾರು ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ. ಈಗಲೂ ಜನ ಇದನ್ನು ರೂಢಿಸಿಕೊಂಡು ಬರ್ತಾ ಇದ್ದಾರೆ. ಕಾರ್ಟೆಜಿನಾ ಜನರ ಈ ಪದ್ಧತಿಗೆ ಸಂಬಂಧಿಸಿದಂತೆ ಇಲ್ಲಿ ಸಾಕ್ಷ್ಯಚಿತ್ರವೊಂದನ್ನು ನಿರ್ಮಿಸಲಾಗಿದೆ, ಜೊತೆಗೆ ಪುಸ್ತಕ ಬರೆಯಲಾಗಿದೆ. ಜನರು ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ. ಆದರೆ ಪ್ರಪಂಚದ ಉಳಿದ ಜನರಿಗೆ ಇದು ವಿಚಿತ್ರ ಹಾಗೂ ಅಸಹ್ಯಕರ ಕೆಲಸವಾಗಿದೆ. ಕೆಲವರು ಸಂಪ್ರದಾಯದ ಹೆಸರಿನಲ್ಲಿ ಇದನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ. ಮದುವೆಯ ನಂತರವೂ ಕತ್ತೆ ಜೊತೆ ಅನೇಕ ಯುವಕರು ಸಂಬಂಧ ಬೆಳೆಸಿದ್ದಾರೆ. ಸದ್ಯ ಇದರಿಂದ ಸಂಪ್ರದಾಯ ದಾರಿ ತಪ್ಪುತ್ತಿದ್ದು ಇದನ್ನು ನಿಲ್ಲಿಸಬೇಕೆಂಬ ಕೂಗು ಸಹ ಈಗ ಜೋರಾಗಿ ಕೇಳಿಬರುತ್ತಿದೆ. ನಾವು ಕೂಡ ಈ ಒಂದು ಅಸಹ್ಯವಾದ ಮತ್ತು ವಿಶಿಷ್ಟವಾದ ಪದ್ಧತಿಯನ್ನು ನಿಲ್ಲಿಸಿ ಶೀಘ್ರವಾಗಿಯೇ ಸಾಮಾನ್ಯ ಜನರಂತಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸೋಣ. ಸ್ನೇಹಿತರೆ, ನಿಮಗೇನಾದರೂ ಈ ಥರ ವಿಶಿಷ್ಟವಾದ ಪದ್ಧತಿ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋ ನೋಡಿರುವುದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.